ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಬೆನ್ನು ನೋವಿನ ಸಮಸ್ಯೆ ಇರುವವರು ಏನನ್ನು ಸೇವಿಸಬೇಕು? ಆಪ್ಷನ್ ಸಿ ಕಡಲೆ ಬೇಳೆ, ಬಿ ಉದ್ದಿನ ಬೇಳೆ, ಸಿ ಹೆಸರು ಬೇಳೆ, ಡಿ ಅವರೆ ಬೇಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ದಿನ ಬೇಳೆ. ಬೆನ್ನು ನೋವಿನ ಸಮಸ್ಯೆ ಇರುವವರು ಉದ್ದಿನ ಬೇಳೆ ಸೇವಿಸಬೇಕು. ಹೊಸದಾಗಿ ಮದುವೆಯಾದ ಹುಡುಗನ ಮೇಲೆ ಮೊಟ್ಟೆ ಒಡೆಯುವ ಸಂಪ್ರದಾಯ ಯಾವ ದೇಶದಲ್ಲಿದೆ? ಆಪ್ಷನ್ ಸಿ ಸ್ಕಾಟ್ಲೆಂಡ್, ಬಿ ನೆದರ್ಲ್ಯಾಂಡ್, ಸಿ ಅಮೆರಿಕ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಕಾಟ್ಲೆಂಡ್. ಸ್ಕಾಟ್ಲೆಂಡ್ ದೇಶದಲ್ಲಿ ಹೊಸದಾಗಿ ಮದುವೆಯಾದ ಹುಡುಗನ ಮೇಲೆ ಮೊಟ್ಟೆ ಹೊಡೆಯುವ ಸಂಪ್ರದಾಯವಿದೆ. ವರ್ಷದ ಯಾವ ತಿಂಗಳಿನಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ? ಆಪ್ಷನ್ ಸಿ ಜನವರಿ, ಬಿ ಮಾರ್ಚ್, ಸಿ ಆಗಸ್ಟ್, ಡಿ ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್. ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ. ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವ ತರಕಾರಿ ತಿನ್ನಬೇಕು? ಆಪ್ಷನ್ ಸಿ ಟೊಮೆಟೊ, ಬಿ ಬದನೆಕಾಯಿ, ಸಿ ಬೆಂಡೆಕಾಯಿ, ಡಿ ಎಲೆಕೋಸು. ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆಕೋಸು. ಆರೋಗ್ಯಕರ ಮೂತ್ರಪಿಂಡಗಳಿಗೆ ಎಲೆಕೋಸು ತಿನ್ನಬೇಕು. ನರಕದ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ ಸಿ ಕಾಳಿ, ಬಿ ದನುಬೆ, ಸಿ ವೈತರಣಿ, ಡಿ ಹಳದಿ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ವೈತರಣಿ. ವೈತರಣಿ ಎಂಬ ನದಿಯು ಎಷ್ಟು ರಹಸ್ಯಮಯವೋ ಅಷ್ಟೇ ಭಯಾನಕ ಕೂಡ ಆಗಿದೆ. ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ವೈತರಣಿ ನದಿ ಯಮಲೋಕದಲ್ಲಿ ಹರಿಯುತ್ತದೆ. ಭೂಮಿಯ ಮೇಲಿರುವ ಎಲ್ಲಾ ನದಿಗಳಲ್ಲಿ ನೀರು ಹರಿದರೆ ಈ ನದಿಯಲ್ಲಿ ರಕ್ತ, ಮೂತ್ರ, ಕೀವು ಮತ್ತು ಇತರ ಕೊಳಕೆ ತುಂಬಿರುತ್ತದೆ ಎಂದು ಹೇಳಲಾಗುತ್ತದೆ. ಸಾವಿನ ನಂತರ ನಮ್ಮ ಆತ್ಮ ಯಮಲೋಕಕ್ಕೆ ಹೋಗುವಾಗ ಈ ನದಿಯನ್ನು ದಾಟಿಯೇ ಹೋಗಬೇಕು ಎಂದು ಪುರಾಣಗಳು ಹೇಳುತ್ತವೆ. ಮಳೆಗಾಲದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಣ್ಣು ಯಾವುದು? ಆಪ್ಷನ್ ಸಿ ಅನನಾಸು, ಬಿ ದ್ರಾಕ್ಷಿ, ಸಿ ಪಪ್ಪಾಯಿ, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಿತ್ತಳೆ ಹಣ್ಣು ಹೆಚ್ಚಿಸುತ್ತದೆ. ಯಾವ ತರಕಾರಿಯನ್ನು ತಿಂದರೆ ದೇಹ ಸಣ್ಣ ಆಗುತ್ತದೆ? ಆಪ್ಷನ್ ಸಿ ಸೋರೆಕಾಯಿ, ಬಿ ನುಗ್ಗೆಕಾಯಿ, ಸಿ ಆಲೂಗೆಡ್ಡೆ, ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ನುಗ್ಗೆಕಾಯಿ. ನುಗ್ಗೆಕಾಯಿ ತಿಂದರೆ ದೇಹ ಸಣ್ಣ ಆಗುತ್ತದೆ. ಯಾವ ದೇಶದ ಜನರು ಬೆಕ್ಕುಗಳನ್ನು ಪೂಜಿಸುತ್ತಾರೆ? ಆಪ್ಷನ್ ಸಿ ಚೀನಾ, ಬಿ ಆಫ್ರಿಕಾ, ಸಿ ಈಜಿಪ್ಟ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್. ಈಜಿಪ್ಟ್ ದೇಶದ ಜನರು ಬೆಕ್ಕುಗಳನ್ನು ಪೂಜಿಸುತ್ತಾರೆ. ಹೆಚ್ಚು ಕಾಫಿ ಕುಡಿಯುವುದರಿಂದ ದೇಹದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಆಪ್ಷನ್ ಸಿ ಕಿಡ್ನಿ ಹಾನಿ, ಬಿ ಅಲ್ಸರ್, ಸಿ ಲಿವರ್ ಕಾಯಿಲೆ, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಹಾನಿ. ಅತಿಯಾದ ಕೆಫೆನ್ ಸೇವನೆಯು ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು.
ಇದು ಮೂತ್ರಪಿಂಡದ ಕಾರ್ಯಚಟುವಟಿಕೆಗೆ ಹಾನಿ ಮಾಡುತ್ತದೆ. ಅತಿಯಾದ ಕಾಫಿ ಟೀ ಸೇವನೆ ಒಳ್ಳೆಯದಲ್ಲ, ಇದರಿಂದ ಕಿಡ್ನಿ ವೈಫಲ್ಯದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾವ ಎಣ್ಣೆಯನ್ನು ತಲೆಗೆ ಹಚ್ಚಿದರೆ ಮಾಟಮಂತ್ರ ತಗುಲುವುದಿಲ್ಲ? ಆಪ್ಷನ್ ಎ ತೆಂಗಿನ ಎಣ್ಣೆ, ಬಿ ಹರಳೆಣ್ಣೆ, ಸಿ ಸಾಸಿವೆ ಎಣ್ಣೆ, ಡಿ ಬಾದಾಮಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯನ್ನು ತಲೆಗೆ ಹಚ್ಚಿದರೆ ಮಾಟಮಂತ್ರ ತಗುಲುವುದಿಲ್ಲ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಅನುಗ್ರಹವು. ಹಿಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.